ನಮಸ್ಕಾರ ಸ್ನೇಹಿತರೆ. ನೀವು ಕಾಶ್ಮೀರಿ ಪಂಡಿತರ ಬಗ್ಗೆ ಕೇಳಿರಬೇಕು. ಪಾಂಡಿತ್ಯದ ಹೆಸರಿನಲ್ಲಿ ಅವರು ಇದರಿಂದ ಪ್ರಭಾವಿತರಾಗಿದ್ದರು. ಮೊಘಲ್ ಚಕ್ರವರ್ತಿ ಫರೂಕ್ ಸಿಯಾರ್ ಕಾಶ್ಮೀರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಕಾಶ್ಮೀರಿ ಪಂಡಿತರು, ಕೌಲುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾರೆಂದು ಅವರು ನೋಡಿದ್ದರು. ಅವರಿಗೆ ಪರ್ಷಿಯನ್ ಚೆನ್ನಾಗಿ ತಿಳಿದಿತ್ತು, ಸಂಸ್ಕೃತ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವರು ನೆಹರೂರವರ ಪೂರ್ವಜರಿಗೆ ಒಂದು ಪ್ರಸ್ತಾಪವನ್ನು ಮಾಡಿದರು. ನೀವು ದೆಹಲಿಗೆ ಬನ್ನಿ, ನಿಮಗೆ ವಾಸಿಸಲು ಒಂದು ಸ್ಥಳ, ಉತ್ತಮ ಹಣ, ಸಾಮ್ರಾಜ್ಯವನ್ನು ನೀಡುತ್ತೇವೆ ಮತ್ತು ನೀವು ಆಹಾರದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಎಂದು ಹೇಳಿದರು. ನನ್ನ ಪ್ರಕಾರ ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮನ್ನು ಭೇಟಿಯಾಗುತ್ತಾರೆ ಮತ್ತು ನಿಮ್ಮ ಪ್ರತಿಭೆಯನ್ನು ನೋಡಿ, ಸಹೋದರ, ನಾಳೆಯಿಂದ ನೀವು
ನನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತೀರಾ ಎಂದು ಕೇಳುತ್ತಾರೆ ಎಂದು ಊಹಿಸಿ. ಮತ್ತು ನೀವು ಕೇಳುವ ಯಾವುದೇ ಹಣ ನಿಮಗೆ ಸಿಗುತ್ತದೆ. 1716ರಲ್ಲಿ ನೆಹರೂರವರ ಪೂರ್ವಜರಿಗೂ ಇದೇ ರೀತಿಯ ಘಟನೆ ಸಂಭವಿಸಿತು. ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್ ಅವರ ಪಾಂಡಿತ್ಯದಿಂದ ಪ್ರಭಾವಿತರಾದರು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ರಾಜ್ ಕೌಲಾ ದೆಹಲಿಗೆ ಹೋಗಲು ನಿರ್ಧರಿಸಿದರು. ರಾಜ್ ಕೌಲಾ ಕುಟುಂಬವು ದೆಹಲಿಗೆ ಹೋಗಲು ನಿರ್ಧರಿಸಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಅವರು ದೆಹಲಿಗೆ ತೆರಳಿದರು. ದೆಹಲಿಗೆ ಹೋದ ನಂತರ ಅವರು ಮತ್ತೆ ಮೊಘಲ್ ಚಕ್ರವರ್ತಿಯನ್ನು ಭೇಟಿ ಮಾಡಲು ಹೋದಾಗ ಮೊಘಲ್ ಚಕ್ರವರ್ತಿ, ನೀವು ಬಂದಿದ್ದರಿಂದ ನಮಗೆ ತುಂಬಾ ಖುಷಿಯಾಯಿತು. ಇದು ಒಂದು ಅದ್ಭುತವಾಗಿದೆ. ಈಗ ನಾವು ನಿಮಗೆ ವಾಸಿಸಲು ಒಂದು ಸ್ಥಳವನ್ನು ನೀಡುತ್ತೇವೆ ಮತ್ತು ನೀವು ಇಲ್ಲಿ ನ್ಯಾಯಾಲಯದ ಕೆಲಸವನ್ನು ಮಾಡುತ್ತೀರಿ ಎಂದು ಹೇಳಿದರು. ಆದ್ದರಿಂದ ಅವರಿಗೆ ಮೊದಲ ಸ್ಥಾನವನ್ನು ನೀಡಿದ್ದು ಯಮುನಾ ನದಿಯ ದಡದಲ್ಲಿ ಕಾಲುವೆಯ ಬಳಿ. ಅವರಿಗೆ ಕಾಲುವೆಯ ಬಳಿ ಒಂದು ಮನೆ ಮತ್ತು ಜಾಂಗೀರ್, ಸಂಪೂರ್ಣ ಪಿತ್ರಾರ್ಜಿತ ಒಂದು ದೊಡ್ಡ ಪ್ರದೇಶವನ್ನು ನೀಡಲಾಯಿತು. ಅವರಿಗೆ ಇಲ್ಲಿ ಕೃಷಿ ಮಾಡಲು ಮತ್ತು ಇಲ್ಲಿ ಬಂಗಲೆ ಕಟ್ಟುವ ಭರವಸೆಯನ್ನು ನೀಡಲಾಯಿತು. ಮೊಘಲ್ ಸಾಮ್ರಾಜ್ಯವು ಎಲ್ಲವನ್ನೂ ಒದಗಿಸುತ್ತದೆ, ನೀವು ಇಲ್ಲಿ ವಾಸಿಸಬಹುದು ಎಂದು ಭರವಸೆ ನೀಡಿದರು. ಆದ್ದರಿಂದ ಅದನ್ನು ಕಾಲುವೆಯ ದಡದಲ್ಲಿ ನೀಡಲಾಯಿತು. ನೀವು ಕಾಲುವೆ ಎಂಬ ಪದವನ್ನು ಕೇಳಿದ್ದೀರಿ, ಆದರೆ ಮೊಘಲ್ ಉಚ್ಚಾರಣೆಯ ಕಾಲುವೆಯನ್ನು ನೆಹರ್ ಎಂದು ಕರೆಯುತ್ತಿತ್ತು. ಹಿಂದೂ ಸಿಂಧು ಎಂಬ ಪದದಿಂದ ಬಂದಂತೆಯೇ ಗಾಂಧಿಯಿಂದ ಗಾಂಧಿ, ದೆಹಲಿಯಿಂದ ದೆಹಲಿ, ಅದೇ ರೀತಿ ಉಚ್ಚಾರಣೆಯು ವಿಭಿನ್ನವಾಗುತ್ತಲೇ ಇತ್ತು. ಅವರು ಕಾಲುವೆಯ ಬಳಿ ವಾಸಿಸುವವರನ್ನು ನೆಹರ್ ಎಂದು ಕರೆಯಲು ಪ್ರಾರಂಭಿಸಿದರು. ಅಂದಿನಿಂದ ಮೊಘಲ್ ಆಸ್ಥಾನದಿಂದ ನೆಹರೂರವರ ಸ್ಥಳಕ್ಕೆ ಸಂತೋಷವನ್ನು ಕರೆಯಲಾಯಿತು. ಈಗ ನಾವು ನೆಹರು ಎಂದರೆ ಕಾಲುವೆಯ ದಡದಲ್ಲಿ ವಾಸಿಸುತ್ತಿದ್ದ ಜನರು ಎಂದು ಅರ್ಥ ಮಾಡಿಕೊಳ್ಳಬೇಕು. ನೆಹರು ಎಂಬ ಪದ ಇಲ್ಲಿಂದ ಬಂದಿತು ಮತ್ತು ಅಂದಿನಿಂದ ಈ ಜನರಿಗೆ ನೆಹರು ಎಂಬ ಉಪನಾಮವಿದೆ. ಕೌಲಾ ಮತ್ತು ನೆಹರು ಎಂದರೆ ಕೌಲಾ ಮತ್ತು ನೆಹರು ಇಂದಿಗೂ ಅನೇಕ ಜನರಿದ್ದಾರೆ. ಉದಾಹರಣೆಗೆ ಗೋರ್ಖಾಪುರದ ಕವಿ ಫಿರಾಕ್ ತನ್ನ ಹೆಸರಿನ ಮುಂದೆ ಗೋರಖ್ಪುರಿಯನ್ನು ಸೇರಿಸಿಕೊಂಡ. ಅದೇ ರೀತಿ ಕೆಲವರು ಬನಾರಸಿಯನ್ನು ಸೇರಿಸಿಕೊಳ್ಳುತ್ತಾರೆ. ಅದೇ ರೀತಿ ಇಮ್ರಾನ್ ತನ್ನ ಹೆಸರಿಗೆ ಪ್ರತಾಪ್ ಗಡಿಯನ್ನು ಸೇರಿಸಿಕೊಳ್ಳುತ್ತಾನೆ. ಕೆಲವರು ಶೀರ್ಷಿಕೆಯನ್ನು ತೆಗೆದುಕೊಳ್ಳುತ್ತಾರೆ. ಹಾಗಾದರೆ ಆ ಸಮಯದಲ್ಲಿ ನೆಹರು ಏನು ಮಾಡಿದ್ದರು? ನೆಹರು ಕುಟುಂಬದ ಹೆಸರು ನೆಹರು ಅವರ ಪೂರ್ವಜರು ಅವರ ಹೆಸರಿಗೆ ನೆಹರು ಸೇರಿಸಲು ಪ್ರಾರಂಭಿಸಿದರು. ನಂತರ ಅದು ಕೇವಲ ಹೆಸರು ಆಯಿತು. ಅದಕ್ಕೆ ಮೂಲ ಕಾರಣವೆಂದರೆ ಈ ಜನರು ಕಾಲುವೆಯ ದಡದಲ್ಲಿ ವಾಸಿಸುತ್ತಿದ್ದರು. ಮೊಘಲ್ ಉಚ್ಚಾರಣೆ ತಪ್ಪಾಗಿತ್ತು. ಅವರು ಕಾಲುವೆಯನ್ನು ನೆಹರ್ ಎಂದು ಕರೆದರು ಮತ್ತು ಕಾಲುವೆಯ ದಡದಲ್ಲಿ ವಾಸಿಸುವ ಜನರನ್ನು ನೆಹರು ಎಂದು ಕರೆಯಲಾಗುತ್ತಿತ್ತು. ಆದ್ದರಿಂದ ಈ ನೆಹರು ಅಲ್ಲಿಂದ ಬಂದರು ಮತ್ತು ನೆಹರು ಒಂದು ಕುಟುಂಬ, ಕಾಲುವೆಯ ದಡದಲ್ಲಿ ವಾಸಿಸುತ್ತಿದ್ದ ಕುಟುಂಬ. ಆ ಕುಟುಂಬವು ನೆಹರು ಎಂದು ಪ್ರಸಿದ್ಧವಾಯಿತು. ಆದ್ದರಿಂದ ನೆಹರು ಇಲ್ಲಿಂದ ಬಂದರು. ಅದೇ ರೀತಿ ಕುಟುಂಬವು ದೆಹಲಿಯಲ್ಲಿ ಸ್ಥಾಪಿತವಾಯಿತು. ತಲೆಮಾರುಗಳಿಂದ ಮೊಘಲ್ ನ್ಯಾಯಾಲಯದಲ್ಲಿ ಆಸ್ಥಾನಿಕ ಸ್ಥಾನ ಕಾಯಮಾಗಿತ್ತು.